ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಿನ್ನೆ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಕೇವಲ ಒಂದು ಸಾಲಿನ ಉತ್ತರ ನೀಡೋ ಮೂಲಕ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದ್ದಾರೆ. ಹೌದು, ಚನ್ನಪಟ್ಟಣ ವಿಧಾನಸಭಾ ಬೈ ಎಲೆಕ್ಷನ್ಗೆ ನಾನೇ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಡಿಕೆಶಿ ನೀಡಿದ್ದಾರೆ. ಡಿಕೆಶಿ ತಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು ಚನ್ನಪಟ್ಟಣಕ್ಕೆ ಧ್ವಜಾರೋಹಣ ಮಾಡೋಕೆ ಹೋಗಿದ್ದು ಚನ್ನಪಟ್ಟಣದ ಜನರ ಮೇಲಿನ ಅಭಿಮಾನದಿಂದ ಏನಲ್ಲ, ಅಲ್ಲಿ ಇದ್ದದ್ದು ಪ್ಯೂರ್ ರಾಜಕೀಯ ಉದ್ದೇಶ. ವೀಕ್ಷಕರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಭಾರೀ ಜಯಗಳಿಸಿ ಇದೀಗ ಎನ್ಡಿಎ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರವನ್ನ ತೊರೆಯೋದು ಅವರಿಗೆ ಅನಿವಾರ್ಯವಾಗಿತ್ತು. ಸಂಸದರಾಗಿ ಆಯ್ಕೆ ಆದ್ಮೇಲೂ ಚನ್ನಪಟ್ಟಣದ ಶಾಸಕರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಂವಿಧಾನದ ನಿಯಮದ ಪ್ರಕಾರವೇ ಅವರು ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಇದ್ರಲ್ಲೂ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಡಿ.ಕೆ.ಶಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಅನಾಥ ಮಾಡಿ ಹೋಗಿದ್ದಾರೆ, ಅದಕ್ಕೆ ನಾನು ಧ್ವಜಾರೋಹಣ ಮಾಡ್ತಿದ್ದೀನಿ ಅಂತ ಹೇಳಿ ಕುಟುಕಿದ್ದಾರೆ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ. ನನ್ನ ಅವ್ರಿಗೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ ಡ್ಯೂಟಿ ನಾವು ಮಾಡಿದ್ವಿ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ಡೈಲಾಗ್ ಇದೆ. ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸೋದು ಹೇಗೆ ರಾಷ್ಟ್ರಧ್ವಜಕ್ಕೆ ಮಾಡೋ ಅವಮಾನವೋ, ಹಾಗೆ ಜನರಿಂದ ಆಯ್ಕೆಯಾದ ವ್ಯಕ್ತಿ ಜನರನ್ನ ಅರ್ಧದಲ್ಲೇ ಬಿಟ್ಟು ಹೋಗೋದು ಕೂಡ ಜನರಿಗೆ ಮಾಡೋ ಅವಮಾನ. ಕುಮಾರಸ್ವಾಮಿ ಜನರಿಗೆ ಅವಮಾನ ಮಾಡಿದ್ದಾರೆ ಅಂತ ಭಾರಿ ಡೈಲಾಗ್ ಹೊಡೆದಿದ್ದಾರೆ ಡಿ.ಕೆ.ಶಿ. ಧ್ವಜವನ್ನ ಅರ್ಧಕ್ಕೆ ಆರಿಸಿ ಅನುಮಾನ ಮಾಡದಂತಾಗ್ತದೆ. ಅದೇ ರೀತಿ ನಡುವಿನ ಕ್ಷೇತ್ರವನ್ನ ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಧ್ವಜವನ್ನ ಅರ್ಧಕ್ಕೆ ಆರಿಸಿ ಅನುಮಾನ ಮಾಡದಂತಾಗ್ತದೆ. ಅದೇ ರೀತಿ ನಡುವಿನ ಕ್ಷೇತ್ರವನ್ನ ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಶಭಾಷ್. ಹೀಗೆಲ್ಲ ಹೇಳಿ ಚನ್ನಪಟ್ಟಣದ ಜನರನ್ನ ಮರಳು ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ಅದು ಡಿ.ಕೆ.ಶಿ ಭ್ರಮೆ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ. ಚನ್ನಪಟ್ಟಣದಲ್ಲಿ ಧ್ವಜ ಹಾರಿಸೋದಕ್ಕೆ ನಿಮ್ಮನ್ ಬಿಟ್ರೆ ಬೇರೆ ವ್ಯಕ್ತಿ ಇರ್ಲೇ ಇಲ್ವಾ? ಚನ್ನಪಟ್ಟಣ ಕ್ಷೇತ್ರದ MLC ಆಗಿರೋ CP ಯೋಗೇಶ್ವರ್ ಇದ್ರಲ್ವಾ, ಅವರೇ ಧ್ವಜಾರೋಹಣ ಮಾಡ್ತಿದ್ರು. ನೀವ್ಯಾಕೆ ಅವಕಾಶವನ್ನ ಕಸಿದ್ಕೊಂಡ್ರಿ? ಅವರು ಕೂಡ ಶಾಸಕರ ಲೆಕ್ಕನೇ ತಾನೆ, ಯಾಕೆ ಅವರನ್ನ ಸೈಡ್ಲೈನ್ ಮಾಡಿದ್ರಿ? HDK ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂತೀರಲ್ವಾ? ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಕನಕಪುರದಲ್ಲಿ ಧ್ವಜ ಹಾರಿಸೋಕೆ ಯಾರನ್ನ ಕಳಿಸಿದ್ರಿ? ನಿಮ್ಮ ಕ್ಷೇತ್ರದ ಜನರಿಗೆ ನೀವು ಅವಮಾನ ಮಾಡಿದ ಹಾಗಾಗ್ಲಿಲ್ವಾ ಈಗ? ಅದು ಬಿಡಿ, HD ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಟು ಹೋಗಿ ಜನರಿಗೆ ಮೋಸ ಮಾಡಿದಾರೆ ಅಂತ ಹೇಳ್ತಿದ್ದೀರಲ್ವಾ? ಇದೇ ಮಾತನ್ನ ನಿಮ್ಮ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೂ ಅಪ್ಲೈ ಆಗತ್ತಲ್ವಾ? 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತು ಗೆದ್ರು ಮಿಸ್ಟರ್ ರಾಹುಲ್ ಗಾಂಧಿ. ಈಗ ರಾಯ್ಬರೇಲಿ ಮತ್ತು ವಯನಾಡು 2ರಲ್ಲಿ ಒಂದನ್ನ ಬಿಟ್ಟು ಕೊಡ್ಬೇಕಾಗತ್ತಲ್ವಾ? ಅದನ್ನ ಅನ್ಯಾಯ ಅಂತ ಹೇಳಬಹುದಾ? ಜನರಿಗೆ ಮಾಡಿದ ಅವಮಾನ, ದ್ರೋಹ ಅಂತ ಎಲ್ಲ ಹೇಳ್ಬಹುದಾ? ಶಾಸಕರಾಗಿದ್ದವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅಂಡ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು 1 ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಎಷ್ಟು ಉದಾಹರಣೆ ಕೊಡಬೇಕು ಅಂತ ಹೇಳಿ ಕೊಡ್ತೀನಿ. ಜನರನ್ನ ಮರಳು ಮಾಡಬೇಕು ಅಂತ ಯಾಕೆ ಈ ತರಹ ಅರ್ಥಹೀನ ಮಾತುಗಳನ್ನಾಡ್ತೀರಿ? ಓಕೆ, ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಡಿ.ಕೆ.ಶಿ ಇವತ್ತು ನಾನೇ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಈ ಮಾತನ್ನ ನೀವು ಸೀರಿಯಸ್ ಆಗಿ ಹೇಳಿದಿರೋ ಅಥವಾ ಪತ್ರಕರ್ತರನ್ನ ಗೊಂದಲಗೊಳಿಸೋದಕ್ಕೆ ಹೇಳಿದಿರೋ ಗೊತ್ತಿಲ್ಲ. ಆದ್ರೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನೀವು ಡಿಸೈಡ್ ಮಾಡಿರೋದೇ ಹೌದಾದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ನೀವು ಯಾವ ಮಾತನ್ನ ಹೇಳಿದ್ರೋ ಅದೇ ಮಾತು ಈಗ ನಿಮ್ಗೆ ತಿರುಗುಬಾಣ ಆಗೋದಿಲ್ವಾ? ಕನಕಪುರದ MLA ನೀವು ಚನ್ನಪಟ್ಟಣಕ್ಕೆ ಸ್ಪರ್ಧೆ ಮಾಡೋಕ್ ಬಂದ್ರೆ ಕನಕಪುರ ಅನಾಥ ಆಗೋದಿಲ್ವಾ? ಧ್ವಜ ಅರ್ಧಕ್ಕೆ ಹಾರಿಸೋದು ಹೇಗೆ ದೇಶಕ್ಕೆ ಮಾಡೋ ಅವಮಾನವೋ ಹಾಗೆ
ಕನಕಪುರದ ಜನರನ್ನ ಮಧ್ಯದಲ್ಲಿ ಕೈ ಬಿಟ್ಟು ಬರೋದು ಅವರಿಗೆ ಮಾಡೋ ಅವಮಾನ ಅಲ್ವಾ? ಎರಡೆರಡು ಕಡೆ ಶಾಸಕ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಇಲ್ವಲ್ಲ, ಏನ್ ಮಾಡ್ತೀರಿ? ಅದಕ್ಕೆ ಹೇಳೋದು, ಬೇರೆಯವರಿಗೆ ಕಲ್ಲು ಹೊಡೆಯೋಕ್ಕೂ ಮೊದಲು ಗಾಜಿನ ಮನೆಯಿಂದ ಹೊರಗೆ ಬರಬೇಕು ಅಂತ. ಅದು ಸರಿ, ನಿಮ್ಮ ತಮ್ಮನ ಕಥೆ ಏನು? DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋತ್ಬಿಟ್ರು. ನಿಮಗೆ ನಿಮ್ಮ ತಮ್ಮನನ್ನ ಗೆಲ್ಸೋದಕ್ಕೆ ಆಗ್ಲೇ ಇಲ್ಲ. ಸುರೇಶ್ ಅವರು ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಾಮಪತ್ರ ಸಲ್ಲಿಸಿದ್ರು. ಆದ್ರೂ ನಿಮ್ಮ ಆಶೀರ್ವಾದ ವರ್ಕ್ ಆಗ್ಲೇ ಇಲ್ಲ. ಮಂಜುನಾಥ್ ಅವರ ವರ್ಚಸ್ಸಿನ ಮುಂದೆ, ಮೋದಿ ನಾಮಬಲದ ಮುಂದೆ ನಿಮ್ಮ ಹಣಬಲ ತೋಳ್ಬಲ ಯಾವುದು ನಡೀಲಿಲ್ಲ. DK ಸುರೇಶ್ ಪಾಪ ಸೋತು ತಲೆ ತಗ್ಗಿಸೋ ಹಾಗಾಯ್ತು. ಪ್ರತ್ಯೇಕ ದೇಶದ ಕೂಗು ಎತ್ತಿದಕ್ಕೆ ಸರಿಯಾದ ಶಾಸ್ತಿನೇ ಆಯ್ತು ಬಿಡಿ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಆಗ DK ಸುರೇಶ್ ಅವರನ್ನ ಸಮಾಧಾನ ಪಡಿಸೋದಕ್ಕೆ ನೀವು ಚನ್ನಪಟ್ಟಣದ ಕಡೆ ಕೈ ತೋರಿಸಿದ್ರಿ. ನೀನು MP ಎಲೆಕ್ಷನ್ ಸೋತ್ರೆ ಏನಾಯ್ತು ಬಿಡಿ, ಬೈ ಎಲೆಕ್ಷನ್ ಅಲ್ಲಿ MLA ಮಾಡ್ತೀನಿ, ಇಬ್ರು ಜೊತೆಯಲ್ಲೇ ಇರೋಣ, ದುರ್ಯೋಧನ ದುಶ್ಯಾಸನ ತರ ಅಂತ ಸಮಾಧಾನ ಪಡಿಸಿದ್ರಿ. JDS ಮತ್ತು CP ಯೋಗೇಶ್ವರ್ ಅವರ ಭದ್ರಕೋಟೆ ಅಂತ ಗೊತ್ತಿದ್ರು, ಇನ್ನೊಂದ್ಸಲ ಬಲಿಪಶು ಆಗ್ತೀನಿ ಅನ್ನೋ ಭಯ ಇದ್ರೂ ಕೂಡ DK ಸುರೇಶ್ ಅವರು ಅಣ್ಣನ ಮಾತಿಗೆ ಒಪ್ಕೊಂಡು ಆಯ್ತು ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡ್ಸು ಅಂದ್ರು. DKಶಿ ಸರ್ವೆ ಮಾಡಿಸಿದ್ರು, ಚನ್ನಪಟ್ಟಣದಲ್ಲಿ ಠಿಕಾಣಿ ಹೂಡಿ ಟೆಂಪಲ್ ರನ್ ಮಾಡಿದ್ರು. DK ಸುರೇಶ್ ಏನಾದ್ರೂ ಚುನಾವಣೆಗೆ ನಿಂತ್ರೆ ಮತ್ತೊಂದು ಸೋಲು ಖಚಿತ ಅಂತ ಕನ್ಫರ್ಮ್ ಆಗೋಯ್ತು. ಸೊ ಒಬ್ಬ ಸರ್ಪ್ರೈಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀನಿ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು. ಯಾರು ಆ ಸರ್ಪ್ರೈಸ್ ಅಭ್ಯರ್ಥಿ ಅಂತ ರಾಜಕೀಯ ವಲಯದಲ್ಲಿ ಸ್ಪೆಕ್ಯುಲೇಷನ್ ಶುರುವಾಯಿತು. DK ಸುರೇಶ್ಗೆ ಅರೆ ಇದೇನಾಗೋಯ್ತು, ನನ್ನ ಕತೆ ಏನು ಅಂತ ಆತಂಕ ಶುರುವಾಯಿತು. ಈಗ DKಶಿ ಹೇಳಿರೋ ಮಾತನ್ನ ಗಂಭೀರವಾಗಿ ಪರಿಗಣಿಸೋದೇ ಆದ್ರೆ ಇದು ಕರ್ನಾಟಕ ರಾಜಕಾರಣದಲ್ಲಿ ಬಿಗ್ ಟರ್ನಿಂಗ್ ಪಾಯಿಂಟ್ ಆಗೋದು ಖಚಿತ. DK ಶಿವಕುಮಾರ್ ಅವರ ಕ್ಯಾಲ್ಕುಲೇಷನ್ ಏನಿರಬಹುದು? ನಾನು ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಲ್ತೀನಿ, ಎದುರಾಳಿ ಯಾರೇ ಇದ್ರೂ ಕೂಡ ನಾನು ಆರಾಮಾಗಿ ಸೋಲ್ಸ್ಬಿಡ್ತೀನಿ, ಚನ್ನಪಟ್ಟಣ ಕ್ಷೇತ್ರ ನನ್ನ ಪಾಲಾಗತ್ತೆ, ಕನಕಪುರದಲ್ಲಿ ಆಗ ಬೈ ಎಲೆಕ್ಷನ್ ನಡೆಸಬೇಕಾಗತ್ತೆ, ಅಲ್ಲಿಗೆ DK ಸುರೇಶ್ ಅನ್ನ ಸ್ಪರ್ಧೆಗೆ ಕಳಿಸ್ತೀನಿ, ಕನಕಪುರದಲ್ಲಿರೋರು ನಾನು ಯಾವ ಗೂಬೆನ ಎಲೆಕ್ಷನ್ಗೆ ನಿಲ್ಸಿದ್ರು ಕೂಡ ಗೆಲ್ಲಿಸ್ತಾರೆ, ಅಂಥದ್ರಲ್ಲಿ ನನ್ನ ತಮ್ಮನನ್ನ ಗೆಲ್ಸೋದಿಲ್ವಾ? ಸೊ ಚನ್ನಪಟ್ಟಣ ಕನಕಪುರ ಎರಡನ್ನೂ ತೆಕ್ಕೆಗೆ ತಗೋಬಹುದು ಅನ್ನೋದು DKಶಿ ಲೆಕ್ಕಾಚಾರ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಇನ್ನಷ್ಟು ತಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೋಬಹುದು. ಕುಮಾರಸ್ವಾಮಿ ಬಿಟ್ಟೋಗಿರೋ ಕ್ಷೇತ್ರವನ್ನ ತನ್ನ ವಶ ಮಾಡ್ಕೊಂಡ್ರೆ ಕುಮಾರಸ್ವಾಮಿಗೆ ಸರಿಯಾಗಿ ಟಾಂಗ್ ಕೊಟ್ಟ ಹಾಗಾಗತ್ತೆ ಅನ್ನೋದು DKಶಿಯ ಮತ್ತೊಂದು ಪ್ಲಾನ್. ಚೆನ್ನಾಗೇನೋ ಇದೆ, ಆದ್ರೆ ಇದು ವರ್ಕ್ ಆಗತ್ತಾ? DK ಶಿವಕುಮಾರ್ಗೆ ಚನ್ನಪಟ್ಟಣದಲ್ಲಿ ಗೆಲುವು ಅಷ್ಟು ಸುಲಭ ಇದೆಯಾ? ನೋವೇ. DK ಶಿವಕುಮಾರ್ ತಾನು ಸುಲಭವಾಗಿ ಗೆಲ್ತೀನಿ ಅಂತ ಅನ್ಕೋತಾ ಇರೋದು ಯಾಕಂದ್ರೆ ಅಲ್ಲಿ ಈಗ JDS ಮತ್ತು BJP ಮಧ್ಯ ಟಿಕೆಟ್ ಫೈಟ್ ನಡೀತಾ ಇದೆ. BJPಯಿಂದ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ರೆ JDS ತಿರುಗಿ ಬೀಳುತ್ತೆ, JDSನಿಂದ ನಿಖಿಲ್ ಅಥವಾ ಬೇರೆ ಯಾರಿಗೆ ಕೊಟ್ಟರು ಕೂಡ ಯೋಗೇಶ್ವರ್ ತಿರುಗಿ ಬೀಳ್ತಾರೆ. ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15 ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ಕೆ ಬರಲ್ಲ. ಯೋಗೇಶ್ವರ್ ಪಕ್ಷೇತರವಾಗಿ ನಿಂತು ನನ್ನನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. JDS ಮತ್ತು BJP ಮಧ್ಯೆ ಅಲ್ಲಿ ಒಡಕು ಬಂದ್ಬಿಟ್ರೆ ಅದರ ಲಾಭ ಕಾಂಗ್ರೆಸ್ಸಿಗೆ ಆಗತ್ತೆ. ನಾನು ಸುಲಭವಾಗಿ ಗೆದ್ದು ಬಿಡ್ತೀನಿ ಅಂದ್ಕೊಂಡಿದ್ದಾರೆ DKಶಿ ಅವರು. ಆದರೆ ತಮ್ಮ ಪಕ್ಷದಲ್ಲಿರೋ ಶಕುನಿ ಸಿದ್ದರಾಮಯ್ಯನನ್ನ DKಶಿ ಮರ್ತೇ ಬಿಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ DKಶಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಹೋಗ್ಬೇಕು.
ಒಂದು ವೇಳೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರು ಕೂಡ ಸಿದ್ದರಾಮಯ್ಯ ಒಳ ರಾಜಕೀಯ ಹೊಂದಾಣಿಕೆ ಇತ್ಯಾದಿ ಮಾಡಿ ಡಿಕೆಶಿಯನ್ನ ಸೋಲಿಸೋ ಸಾಧ್ಯತೆ ಜಾಸ್ತಿನೇ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನಿಗೆ ಚೆನ್ನಾಗಿ ಗೊತ್ತು ಡಿಕೆಶಿ ಚನ್ನಪಟ್ಟಣದಲ್ಲಿ ಗೆದ್ರೆ ಡಿಕೆಶಿಯನ್ನ ಹಿಡಿಯೋದಕ್ಕೆ ಆಗಲ್ಲ ಅಂತ. ಸಿಎಂ ಸೀಟಿಗೆ ಇನ್ನಷ್ಟು ಸ್ಟ್ರಾಂಗ್ ವಾರ್ ಶುರುವಾಗುತ್ತೆ ಅಂತ. ಸೊ ಸಿದ್ದು ಪ್ಲಾನ್ ಏನಿರುತ್ತೆ ಅಂದ್ರೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಸೋಲ್ಬೇಕು, ಡಿಕೆ ಸುರೇಶ್ ಮತ್ತೆ ಖಾಲಿ ಕೂರ್ಬೇಕು. ಆಗ ಬಂಡೆ ಬ್ರದರ್ಸ್ ಅನ್ನ ಪುಡಿ ಪುಡಿ ಮಾಡಿದ ಹಾಗಾಗತ್ತೆ. ತಾನು ಕಂಪ್ಲೀಟ್ ಆಗಿ ಸೇಫ್ ಆಗ್ತೀನಿ. ಇಂಥ ಒಳ ರಾಜಕೀಯದ ಪೆಟ್ಟನ್ನು ತಪ್ಪಿಸ್ಕೊಂಡು ಡಿಕೆಶಿಗೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಡಿಕೆಶಿ ರಿಸ್ಕ್ ತಗೋತಾರಾ? ತಗೊಳ್ಳೋದು ಡೌಟ್. ಬೈ ಎಲೆಕ್ಷನ್ಗೂ ಮುನ್ನ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ರೆ ಡಿಕೆಶಿ ಚನ್ನಪಟ್ಟಣದ ಕಿತ್ತಾಟ ಬಿಟ್ಟು ಸಿಎಂ ಸೀಟ್ ಕಡೆ ಹೋಗ್ತಾರೆ. ಆಗ ನಿಜವಾಗ್ಲೂ ಒಬ್ಬ ಸರ್ಪ್ರೈಸ್ ಅಭ್ಯರ್ಥಿ ಚನ್ನಪಟ್ಟಣಕ್ಕೆ ಬರಬೇಕಾಗತ್ತೆ. ಯಾರೇ ಬಂದ್ರು ಏನೇ ಆದ್ರೂ ಚನ್ನಪಟ್ಟಣ ಕ್ಷೇತ್ರವನ್ನ ಯೋಗೇಶ್ವರ್ ಮತ್ತು ಜೆಡಿಎಸ್ ಮುಷ್ಟಿಯಿಂದ ಕಿತ್ಕೊಳ್ಳೋದು ಅಸಾಧ್ಯ. ಅವರಿಬ್ಬರನ್ನು ಒಡೆದು ಸ್ವಪಕ್ಷದ ಆಟವನ್ನು ನ್ಯೂಟ್ರಲ್ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಚನ್ನಪಟ್ಟಣವನ್ನ ಗೆಲ್ಲಬಹುದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.